ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ವಿಷದ ಬಾಟಲಿ ಹಿಡಿದು ಪೊಲೀಸ್ ಕಮಿಷನರ್ ಕಚೇರಿ ಎದುರು ದಂಪತಿಗಳು ಪ್ರತಿಭಟನೆ. ಶಾಲಾ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಸವರಾಜ್ ಮತ್ತಿಮೂಡ್. ಯಾವ ಪುರುಷಾರ್ಥಕ್ಕೆ ಕಾಂಗ್ರೆಸ್ ಪಕ್ಷ ಸಾಧನಾ ಸಮಾವೇಶ ನಡೆಸುತ್ತಿದೆ? ರಾಜ್ಕುಮಾರ್ ಪಾಟೀಲ್ ಆಕ್ರೋಶ. ಬೆಳೆ ವಿಮೆ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ನಗರದಲ್ಲಿ ಧರಣಿ ಸತ್ಯಾಗ್ರಹ. ಮೇ 20ರಂದು ಕಲಬುರಗಿಯಲ್ಲಿ ಕಾರ್ಮಿಕರ ಬೃಹತ್ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ದಂಪತಿಗಳಿಬ್ಬರು ಕೈಯಲ್ಲಿ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸಿದ ಘಟನೆ ಕಲಬುರಗಿ ನಗರದ ಕಮಿಷನರ್ ಕಚೇರಿಯಲ್ಲಿ ನಡೆದಿದೆ. ರಕ್ಷಣೆ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ನಗರದ ಕಮಿಷನರ್ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ಮಲ್ಲಯ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ದಂಪತಿಗಳು ಜಿರ್ಲೆಗೆ ಹೊಡೆಯುವ ಹಿಟ್ ವಿಷ ಬಾಟಲಿ ಕೈಯಲ್ಲಿ ಹಿಡಿದುಕೊಂಡು ನ್ಯಾಯ ಕೊಡಿಸಿ, ಇಲ್ಲವಾದ್ರೆ ಪ್ರಾಣ ಬಿಡುತ್ತೇವೆ ಎಂದು ಅಸಮಾಧಾನ ಹೊರಹಾಕಿದ್ರು. ನಂದಿಕೂರ್ ಗ್ರಾಮದ ಮಲ್ಲಯ್ಯ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಹಲ್ಲೆಗೈದು 20 ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿತ್ತು. ಈ ಕುರಿತು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಕಳೆದ ಮಾರ್ಚ್ 22ರಂದು ಕಿಡ್ನಾಪ್, ಹಲ್ಲೆ ಮತ್ತು ಸುಲಿಗೆ ಕೇಸ್ ದಾಖಲಾಗಿತ್ತು. ದರೋಡೆಕೋರರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದು, ಹಣ ರಿಕವರಿ ಮಾಡ್ತಿಲ್ಲ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡ್ತಿಲ್ಲ, ಪೊಲೀಸರು ಯಾವುದೇ ಮಾಹಿತಿ ನೀಡ್ತಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾನಿರತರು 20 ಲಕ್ಷ ಹಣ ರಿಕವರಿ ಮಾಡಿಕೊಡುವಂತೆ ಆಗ್ರಹಿಸಿದ್ರು. ಇನ್ನು ಕಮಿಷನರ್ ಕಚೇರಿಗೆ ತೆರಳುತ್ತಿದ್ದ ಅರ್ಧಕ್ಕೆ ಪೊಲೀಸರು ತಡೆದರು. ಪ್ರತಿಭಟನಾನಿರತರ ಮನವೊಲಿಸಿ ಶೀಘ್ರವೇ ಹಣ ರಿಕವರಿ ಮಾಡುವ ಕುರಿತು ಭರವಸೆ ನೀಡಿದ್ರು. ಬೇಡಿಕೆ ಅಂದ್ರೆ ನಮ್ಮ 20 ಲಕ್ಷ ಹೊಡೆದು ಮಾಡಿ ನಮ್ಮ ದುಡ್ಡು ನಮ್ಮ ರೊಕ್ಕ ಕೊಡಲಿಕ್ಕೆ ನಮಗೆ ಎಷ್ಟು ಮಾಡಾಕತ್ತಾರೆ. ಅವ್ರಿಗೆ ನಾಲ್ಕು ಅಷ್ಟು ನಾವು ತೊಗೊಂಡಿಲ್ಲ ರೀ, ಅವ್ರಿಗೆ ಏನೂ ಇನ್ಕ್ವೈರಿ ಮಾಡಿಲ್ಲ ರೀ. ರೊಕ್ಕ ಎಷ್ಟು ಬಂದವು ನಮಗೇನು ಹೇಳಿಲ್ಲ ರೀ, ಹೇಳ್ಬೇಕಲ್ಲ ರೀ. ನಮ್ಮ ರೊಕ್ಕ ತೊಗೊಂಡು ನಮಗೆ ಊಟ ಅಂದಿಸ್ತಾರೆ. ಅಲ್ಲ, ಈಗ ನಿಮ್ಮಲ್ಲಿ ರೊಕ್ಕ ತೊಗೊಂಡಿಲ್ಲ, ಅರೆಸ್ಟ್ ಮಾಡಿ ನಮ್ದು ಎದುರು ಏನು ಹೇಳಲಾಗ್ಯದ, ನಮ್ದು ಎದುರು ಏನು ಹೇಳಲ್ಲ ರೀ. ಎಷ್ಟು ದುಡ್ಡು ಬಂದಾವ ಅಷ್ಟು ಅರೆಸ್ಟ್ ಮಾಡಿ ಮಂದಿಗೆ ಅಂತ ಹೇಳ್ಬೇಕಲ್ಲ ರೀ. ಇವತ್ತೇನು ಮಾಡ್ತಾ ಇದ್ರೆ ಧರಣಿ? ಇನ್ನು ಇನ್ಕ್ವೈರಿ ಮಾಡಲಾಗ್ಯಾರ. 3 ತಿಂಗಳಾಯ್ತು ರೀ, ಒಟ್ಟೆ ಇನ್ಕ್ವೈರಿ ಇಲ್ಲ, ಏನಿಲ್ಲ ರೀ. ಹೇಳ್ಬೇಕು ಇಷ್ಟು ಬಂದಾವ, ಇಷ್ಟಿಲ್ಲ, ಇವ್ರಿಗೆ ಕಸ್ಟಡಿ ತೊಗೊಂಡಿದ್ದಾವೆ, ಇಷ್ಟು ಜೈಲ್ದಾಗ ಹಾಕಿದಾವು ಅಂತ ಹೇಳ್ಬೇಕಲ್ಲ ರೀ. ಈಗೇನು ನಿಮ್ಗೆ ಬೇಡಿಕೆ? ಇವಾಗ ನಮ್ಗೆ ನ್ಯಾಯ ಬೇಕು. ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಇಲ್ಲೇ ಎಣ್ಣೆ ಕೊಡ್ಸೋದು. ನಮಗೂ ದುಡ್ಡು, ನಮಗೂ ರೊಕ್ಕ ಬರಬೇಕು. ಎಷ್ಟು ದುಡ್ಡು? 20 ಲಕ್ಷ ರೂಪಾಯಿ ಬರುತ್ತೆ. 20 ಲಕ್ಷ ಕೊಡ್ತೀವಿ. ಹಾಂ, 20 ಲಕ್ಷ ರೂಪಾಯಿ ತೊಗೊಂಡು ಬ್ಯಾಂಕ್ನಾಗ ತೊಗೊಳಕ್ಕೆ ಓಡೋದು ಅಂದಿಸ್ಕೊಂಡು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ತಾಲೂಕಿನ ಇಟ್ಕಾ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ಅಡಿಗಲ್ಲು ನೆರವೇರಿಸಿದರು. ಆರ್ಎಂಎಸ್ಎ ಯೋಜನೆ ಅಡಿ 1,29 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಲಬುರಗಿ ತಾಲೂಕಿನ ಇಟ್ಕಾ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು.
ನಿಜಾಮುದ್ದೀನ್ ಪಟೇಲ್ ಅವರು ಇಟ್ಗಾ ಗ್ರಾಮದ ಅಹಮದಾಬಾದ್ನ ಸರ್ವೆ ನಂಬರ್ 73/6ರಲ್ಲಿ 33 ಗುಂಟೆ ಶಾಲೆ ನಿರ್ಮಾಣಕ್ಕಾಗಿ ದೇಣಿಗೆ ನೀಡಿದ್ದು ನಿಜಾಮುದ್ದೀನ್ ಅವರನ್ನು ಶಾಸಕರು ಹಾಗೂ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಹೋಸಲ ನನ್ನ ಅವಧಿಯಲ್ಲಿದ್ದಂಥ ಸಮಯದಲ್ಲೇ 4 ಕೆಡಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಅದರಲ್ಲಿ ಮಾಗೋಂಕರಾಜ್ನಲ್ಲಿ ಈಗಾಗಲೇ ಪೂರ್ಣ ಆಗಿ ಮತ್ತು ಸ್ಕೂಲ್ ಕೂಡ ಪ್ರಾರಂಭ ಆಗಿದೆ. ಇದು ಸ್ವಲ್ಪ ಲೇಟಾಗಿ ಸಹ ಮತ್ತು ರಿವೈಸ್ ಎಸ್ಟಿಮೇಟ್ ಮಾಡಿ 8 ರೂಮ್ಗಳು ಕೊಟ್ಟಿದೆ. ರಿವೈಸ್ ಎಸ್ಟಿಮೇಟ್ ಮಾಡಿ 6 ರೂಮ್ಗಳು ಆಗ್ತಕ್ಕಂಥ ಕೆಲಸ ಆಗಿದೆ. ಅದ್ರ 1,30,00,000ದಲ್ಲಿ ಇವತ್ತು 6 ರೂಮ್ ಕೋಣೆಗಳು ಪ್ರಾರಂಭ ಆಗ್ತಾಯಿದೆ. ಇದರಲ್ಲಿ ಕೂಡ ಬೋರ್ವೆಲ್ ಕೂಡ ಇದೆ ಮತ್ತು ಇದು ಕಂಪೌಂಡ್ ವಾಲು ಮತ್ತು ಎಲೆಕ್ಟ್ರಿಸಿಟಿದೇನೋ ಇಲ್ಲ ಅಂತಕ್ಕಂಥದ್ದು ಕೂಡ ಈಗ ಬಿವರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಇದೇ ಅವಧಿಯಲ್ಲಿ ಅದಕ್ಕೆ ಏನೇನು ಬೇಕು ಇದು ಪೂರ್ಣ ಆದ ಕೂಡಲೇ ಅದು ಕಂಪೌಂಡ್ ವಾಲು ಮತ್ತು ಎಲೆಕ್ಟ್ರಿಕಲ್ದು ಏನೇನು ಇರೋದು ಅದು ಕೂಡ ಸಮಸ್ಯೆ ಪೂರ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಆದಷ್ಟು ಬೇಕಂದರೆ ಒಳ್ಳೆ ರೀತಿಲಿ ಕೆಲಸ ಆಗಬೇಕು ಮತ್ತು ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿ ಆದಷ್ಟು ಸ್ಕೂಲ್ ಪ್ರಾರಂಭ ಆಗ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥ ಕೂಡ ಈಗಲೇ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳಿದ್ದೀನಿ. ಅದು 6-7 ಮಂತ್ಸಲ್ಲಿ ಮುಗಿಸ್ತೀನಿ ಅಂತಕ್ಕಂಥದ್ದು ಕೂಡ ಗೊತ್ತಿದ್ರು ಕೂಡ ಹೇಳಿದ್ದಾರೆ. ಅದು ಒಳ್ಳೆಯ ಕ್ವಾಲಿಟಿ ವರ್ಕ್ಗಳು ಆಗಬೇಕು. ಇದು ಏನೇ ಅದು ಕ್ವಾಲಿಟಿ ವರ್ಕ್ ಆಗಲಿ ಅಂದರೆ ಅಧಿಕಾರಿಗಳೇ ಹೊಣೆಗಾರಿ ಅಂತಕ್ಕಂಥ ಕೂಡ ನಾನು ಎಲ್ಲ ಕಡೆ ಹೇಳಿದ್ದೀನಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ನೀಟಾಗಿ ಕೆಲಸ ಆಗಬೇಕು, ಚೆನ್ನಾಗಿ ಕೆಲಸ ಆಗಬೇಕು. ಯಾಕಂದ್ರೆ ಸ್ಕೂಲ್ನ ಹುಡುಗರು ಕುಂತು ಓದ್ತಕ್ಕಂಥ ಸ್ಕೂಲ್ ಇರ್ತಾವೆ. ಇಲ್ಲಿ ಏನು ಸಮಸ್ಯೆ ಇದ್ರೂ ಕೂಡ ಮುಂದಿನ ದಿನ ಅದೆಲ್ಲ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ಜಲ್ದಿ ಹ್ಯಾಂಡ್ ಓವರ್ ಮಾಡಿ ಸ್ಕೂಲ್ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಮಸ್ಕಾರಗಳು. ನಾನು ಸೋಮಶೇಖರ್ ಹಂಜನ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಲಬುರಗಿ ಉತ್ತರ ವಲಯ. ಇವತ್ತು ಅತ್ಯಂತ ಸಂತೋಷದ ವಿಷಯ ಏನಂದರೆ ನಮಗೆ ಇಟ್ಗಾ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಟ್ಗಾ ನಮ್ಮ RMS ಯೋಜನೆ ಅಡಿಯಲ್ಲಿ ಪ್ರಾರಂಭವಾದಂಥ ಇವತ್ತು ಶಾಲೆಗೆ ಸುಮಾರು 10 ವರ್ಷಗಳಿಂದ ನಾವು ನಿವೇಶನದ ಸಮಸ್ಯೆಯಿಂದ ಪ್ರಾರಂಭ ಆಗಿರೋದಿಲ್ಲ. ಇವತ್ತು ಮಾನ್ಯ ಗೌರವಾನ್ವಿತ ಶಾಸಕರು ನಮಗೊಂದು ಸ್ಥಳಾವಕಾಶ ಕೊಟ್ಟು ಇವತ್ತು ಭೂಮಿ ಪೂಜೆ ಮಾಡಿ ಕಟ್ಟಡವನ್ನು ಪ್ರಾರಂಭಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು RMS ಯೋಜನೆಯಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾಗಾಂವ್ ಕ್ರಾಸ ಮತ್ತು ಸರ್ಕಾರಿ ಪ್ರೌಢಶಾಲೆ ಕಣ್ಣೂರುಗಳಲ್ಲಿ ಕೂಡ ಸುಸಜ್ಜಿತವಾದಂಥ 2 ಕಟ್ಟಡಗಳಾಗಿವೆ. ಸೊ ಇದು ಇವತ್ತು 3ನೇ ಕಟ್ಟಡ ಇದೆ. ಅದಕ್ಕೆ ನಾವು ಕೂಡ ಒಂದು ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಇಂಜಿನಿಯರ್ ಸಾಹೇಬ್ರ ಹತ್ರ, ಕಾಂಟ್ರಾಕ್ಟರ್ ಸರ್ ಹತ್ರ, ಬೇಗ ಇದು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಇವತ್ತು ಈ ಶಾಲೆ ಪ್ರಾಥಮಿಕ ಶಾಲೆಗಳ ಕಟ್ಟಡದಲ್ಲಿ ನಡೀತಾ ಇದೆ ಸರ್. ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೆ ದಯವಿಟ್ಟು ಈ ಕಟ್ಟಡ ಪೂರ್ಣಗೊಳಿಸಬೇಕು. ಮತ್ತು ಇದೇ ಸಂದರ್ಭದಲ್ಲಿ ಮಾನ್ಯ ಸಾಹೇಬ್ರ ಹತ್ರ ನಮ್ಮದೊಂದು ಕೋರಿಕೆ ಏನಂತಂದರೆ ಇದಕ್ಕೊಂದು ಕಂಪೌಂಡ ಮತ್ತು ಎಲೆಕ್ಟ್ರಿಸಿಟಿ ವಿದ್ಯುತ್ ಸಂಪರ್ಕ ಆದರೆ ಮುಂದಿನ ದಿನಗಳಲ್ಲಿ ಮತ್ತು ಸ್ಮಾರ್ಟ್ ಕ್ಲಾಸ ಮಕ್ಕಳಿಗೆ ನಮ್ಮ ಒಂದು ತಾಂತ್ರಿಕವಾದಂಥ ಸೌಲಭ್ಯಗಳನ್ನು ಸಿಗ್ತದಂತ ನಾನು ಈ ಮೂಲಕ ಕೋರ್ತೀನಿ. ಸೊ ಅದಕ್ಕೆ ದಯವಿಟ್ಟು ಮತ್ತೊಮ್ಮೆ ನಮ್ಮ ಶಾಸಕರಿಗೆ ಮತ್ತು ಗ್ರಾಮದ ಎಲ್ಲ ಹಿರಿಯರಿಗೆ, ನಾಗರಿಕರಿಗೆ ಮತ್ತು ನಮ್ಮ ಮುಖ್ಯ ಶಿಕ್ಷಕರಿಗೆ ಎಲ್ಲರಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಸುಮಾರು 10 ವರ್ಷದಿಂದ ನಮ್ಮ ಊರಿಗೆ ಕನಸಾಗಿತ್ತಿದ್ದು. ಈಗಾಗಲೇ ಸಾಕಷ್ಟು ಹಿಂದೆ ಭಾಳಷ್ಟು ಕಾಂಪಿಟೇಷನಿಂದ ಈ ಸ್ಕೂಲು ನಮ್ಮೂರಿಗೆ ಅಪ್ರೂವಲ್ ತೊಗೊಂಡಿದ್ದೀವಿ. ಈಗಾಗಲೇ ಶಾಸಕರು ಬಂದು ಮತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ. ಆದಷ್ಟು ಬೇಗ ಈ ಕೆಲಸವನ್ನು ಪ್ರಾರಂಭ ಮಾಡಿ ಸ್ವಲ್ಪ ಜಲ್ದಿ ಒಳ್ಳೆ ಕ್ವಾಲಿಟಿ ಒಳಗೆ ಕೆಲಸ ಮಾಡಿಕೊಡ್ಬೇಕಾಗಿ ಕೇಳ್ಕೊತೀನಿ ರೀ. ನಿಮ್ಮ ಹೆಸರು? ದೇವು ಜಮಾದಾರ್. ಈ ಸಂದರ್ಭದಲ್ಲಿ BEO ಸೋಮಶೇಖರ್ ಹಂಚಿನಾಳ್, ಭೋಪಾಲ್ ತೆಗ್ನೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜು ಶಳ್ಳಗಿ, AEE ಶರಣಪ್ಪ ಹಿರೇಮಠ, ವಿನೋದ್ ಪಾಟೀಲ್, ಚನ್ನವೀರಯ್ಯ ಹಿರೇಮಠ, ಚನ್ನಬಸಪ್ಪ ದೇಸಾಯಿ, ಕಾಶಿನಾಥ್ ದೇವಟಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಯಾವ ಪುರುಷಾರ್ಥಕ್ಕಾಗಿ ಕಾಂಗ್ರೆಸ್ ಪಕ್ಷ ಸಾಧನಾ ಸಮಾವೇಶ ಮಾಡ್ತಿದೆ ಎಂದು ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಾಧನಾ ಸಮಾವೇಶ ವಿಚಾರವಾಗಿ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿದೆ. ಎಲ್ಲ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಮಹಾಮಳೆಯಿಂದ ರಾಜಧಾನಿ ಬೆಂಗಳೂರನ್ನ ಕಾಪಾಡಲು ಯಾರಿಲ್ಲ. ಭ್ರಷ್ಟಾಚಾರದ ಮೂಲಕ ಜನರ ರಕ್ತವನ್ನ ಹೀರುವಂತಹ ಕೆಲಸ ನಡೆಯುತ್ತಿದೆ. ರಾಜ್ಯದಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದೀರಿ ಅಂತ ಸಾಧನಾ ಸಮಾವೇಶ ಮಾಡಲು ಹೊರಟಿದ್ದೀರಿ? ಸಚಿವ ಪ್ರಿಯಾಂಕ್ ಖರ್ಗೆಗೆ ತಮ್ಮ ಕ್ಷೇತ್ರದಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಿಲ್ಲ. ರಾಜ್ಯ ಬಿಟ್ಟು ದೇಶ ಅಂತಾರಾಷ್ಟ್ರೀಯ ರಾಜಕಾರಣದ ಬಗ್ಗೆ ಟೀಕೆ ಮಾಡ್ತಾರೆ. ಮೆಡಿಕಲ್ ಮಾಫಿಯಾ ಜೊತೆ ಸೇರಿಕೊಂಡು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನರಿಕ್ ಔಷಧಿ ಅಂಗಡಿಗೆ ಸ್ಥಳ ಕೊಡ್ತಿಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಅವಧಿ ಮುಗಿದಿದೆ.
ನಿಮ್ಮವರೇ ನಿಮ್ಮನ್ನ ಕೆಳಗಿಳಿಸಲು ಸಜ್ಜಾಗಿದ್ದಾರೆ. 2 ವರ್ಷದಲ್ಲಿ ನೀವು ಮಾಡಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗ್ಗೆ ಸಿಎಂ ಉತ್ತರ ನೀಡಿ ಸಾಧನ ಸಮಾವೇಶ ಮಾಡಿಕೊಳ್ಳಲಿ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಹಾಳಾದ ಬೆಳೆಗೆ ಇದುವರೆಗೆ ಪರಿಹಾರ ನೀಡಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನೇ ಅಭಿವೃದ್ಧಿ ಮಾಡಿದ್ರು ಅಂತ ಇಲ್ಲಿ ಸಾಧನ ಸಮಾವೇಶ ಮಾಡ್ತಿದ್ದಾರೋ ತಿಳಿದಿಲ್ಲ ಎಂದು ಕಿಡಿಕಾರಿದರು. ಯಾವ ಪುರುಷಾರ್ಥಕ್ಕೆ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳ ಸಾಧನಾ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದೆ ಅಂತೇಳಿ ನಾನು ಕಾಂಗ್ರೆಸ್ಸಿನ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೇಳಕ್ಕೆ ಇಚ್ಛೆಪಡ್ತೀನಿ. ಯಾವ ಕಾರಣಕ್ಕೆ 2 ವರ್ಷಗಳ ನಿಮ್ಮ ಸಾಧನೆ ಏನು? ಬೆಲೆ ಏರಿಕೆಯ ಬರೆ ಇದು ನಿಮ್ಮ ಸಾಧನೆನಾ? ಭ್ರಷ್ಟಾಚಾರವೇ ನಿಮ್ಮ ಸಾಧನೆ? ಅದನ್ನು ಹೇಳಲಿಕ್ಕೆ ನೀವು ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ? ಕರ್ನಾಟಕಕ್ಕೆ ಸಿಗಬೇಕಾದಂಥ ನೀರು ತಮಿಳುನಾಡು ತೆಲಂಗಾಣಕ್ಕೆ ಹರಿಸಿದ್ದೇ ನಿಮ್ಮ ಸಾಧನೆನಾ? ಉದ್ಯೋಗದ ಕನಸನ್ನು ಕಂಡಂಥ ಯುವಕರಿಗೆ ಉದ್ಯೋಗ ನೀಡದೆ ಎಲ್ಲ ಪ್ರಾಧಿಕಾರಗಳು ನಡೆಸುವಂಥ ಪರೀಕ್ಷೆಗಳಲ್ಲಿ ಹಗರಣಗಳು, ಅದನ್ನು ಹೇಳಲಿಕ್ಕೆ ನೀವು ಸಾಧನೆ ಸಮಾವೇಶವನ್ನು ಮಾಡ್ತಾ ಇದ್ದೀರಾ? ಇವತ್ತು ಜನ ನಿಮ್ಮ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋದಕ್ಕೆ ನೀವು ಇವತ್ತು ಅದೇ ನಿಮ್ಮ ದೊಡ್ಡ ಸಾಧನೆನಾ? ಇವತ್ತು ಎಲ್ಲ ರೀತಿಯ ಆಡಳಿತ ಅವ್ಯವಸ್ಥೆಯ ಆಗರ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಇವತ್ತು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಎಲ್ಲೆಂದರಲ್ಲಿ ಕೊಲೆ, ಸುಲಿಗೆ, ಸರ್ಕಾರದ ಪರವಾಗಿ ದನಿ ಎತ್ತುವಂಥವರ ವಿರುದ್ಧ ಇವತ್ತು ದೌರ್ಜನ್ಯವನ್ನು ಮಾಡ್ತಕ್ಕಂಥದ್ದು, ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಬೇಕಾದಂಥ ಸಂಸ್ಥೆಗಳನ್ನು ನಿಮ್ಮ ನೇರಕ್ಕೆ ಅದನ್ನು ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಅದರ ಹಲ್ಲುಗಳನ್ನು ಕಿತ್ತಿರುವಂಥದ್ದು. ಯಾವ ಕಾರಣಕ್ಕೆ SC ST ಸಮುದಾಯಕ್ಕೆ ಸಲ್ಲಬೇಕಾದಂಥ ಹಣವನ್ನು ಚುನಾವಣೆಗೋಸ್ಕರ ದುರ್ಬಳಕೆ ಮಾಡಿಕೊಂಡದ್ದೇ ನಿಮ್ಮ ಸಾಧನೆನಾ? ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು 60% ಅಲ್ಲ 100ಕ್ಕೆ 100ರಷ್ಟು ನಿಮ್ಮ ಲಂಚಗುಳಿ ಸರ್ಕಾರ ಅಂಥೇಳಿ ಇವತ್ತು ಗುತ್ತಿಗೆದಾರರ ಸಂಘ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದೆ. ಬಿಲ್ಗಳನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ 60% ಹಣ ಕೇಳ್ತಾ ಇದ್ದಾರೆ ನಿಮ್ಮ ಸಚಿವರು ಅಂಥೇಳಿ ಇವತ್ತು ರಾಜಾರೋಷವಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. 3 ರೀತಿಯ ಎಣ್ಣೆಯನ್ನು ನೀವು ಎಣ್ಣೆಯ ಮೇಲೆ ರೇಟನ್ನು ಹಾಕಿದಿರಿ. ಗಾಡಿಗೆ ಹಾಕೋ ಎಣ್ಣೆಗೂ ದರ ಏರಿಸಿದ್ರಿ, ಅಡುಗೆಗೆ ಹಾಕುವ ಎಣ್ಣೆಗೂ ದರ ಏರಿಸಿದ್ರಿ, ನೆಮ್ಮದಿಯಿಂದ ಮಲ್ಕೋಬೇಕು ಅಂತ ಸಾಯಂಕಾಲ ಶ್ರಮಜೀವಿ ಹಾಕುವ ಎಣ್ಣೆಗೂ ನೀವು ಬೆಲೆ ಏರಿಸಿದಿರಿ. ಯಾವುದಕ್ಕೆ ನೀವು ಬಿಟ್ಟಿದ್ದೀರಿ? ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಕಾಂಗ್ರೆಸ್ಸಿನ ಸಚಿವರನ್ನು ನಿಮ್ಗೆ ಕೇಳ್ತೇನೆ. ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳಷ್ಟು ಮಾತನಾಡುವಂಥ ನೀವು 2 ವರ್ಷ ಆಯಿತು ಆಡಳಿತಕ್ಕೆ ಬಂದು ಒಂದೇ ಒಂದು ಉದ್ಯೋಗವನ್ನು ತುಂಬತಕ್ಕಂಥ ಕೆಲಸ ಮಾಡಲಿಲ್ಲ. 17,000 ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳನ್ನು ನೀವು ತುಂಬಬೇಕಾಗಿತ್ತು, ಇವತ್ತು ತುಂಬಲಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಕ್ಕೋಸ್ಕರ ಅದನ್ನು ನಿಮ್ಮ ಸಾಧನೆ ಅಂತ ನೀವು ಹೇಳ್ತೀರಾ? ನಾನಿವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೇನೆ. ಇವತ್ತು ಕರೆಂಟ್ ರೇಟ್ ಹೆಚ್ಚಿಗೆ ಮಾಡಿದಿರಿ, ಬಸ್ ರೇಟ್ ಹೆಚ್ಚಳ ಮಾಡಿದಿರಿ, ದಿನಸಿ ಅಂಗಡಿಗಳ ರೇಟನ್ನು ಹೆಚ್ಚು ಮಾಡಿದಿರಿ, ಹಾಲಿನ ದರವನ್ನು ಹೆಚ್ಚಳ ಮಾಡಿದಿರಿ, ಸಾಲೋದಿಲ್ಲ ಅಂಥೇಳಿ ಇವತ್ತು ಸ್ಟ್ಯಾಂಪ್ ಡ್ಯೂಟಿ ದರ ಹೆಚ್ಚಳ ಮಾಡಿದಿರಿ, ಆಸ್ತಿಯ ಮೌಲ್ಯದ ದರಗಳನ್ನು ಹೆಚ್ಚಳ ಮಾಡಿದಿರಿ, ಎಜುಕೇಷನ್ ಮಕ್ಕಳು ತುಂಬುವಂಥ ಫೀಸ್ಗಳು ಕೂಡ ಹೆಚ್ಚಳ ಆದವು. ಇವತ್ತು ಯಾವುದಕ್ಕೆ ನೀವು ಬಿಟ್ಟಿದ್ದೀರಿ? ನಾನು ಕೇಳ್ತಾ ಇದ್ದೀನಿ. ತುಷ್ಟೀಕರಣವೇ ನಿಮ್ಮ ಸಾಧನೆಯ? ಹಿಂದುಳಿದ ವರ್ಗದ ಹೆಸರು ಹೇಳ್ಕೊಂಡು ಆಯ್ಕೆಯಾಗಿ ಬಂದಂಥ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ, ಹಿಂದುಳಿದ ವರ್ಗದವರಿಗೆ ನೀವೇನು ಮಾಡಿದಿರಿ? ಅದನ್ನು ಬಿಟ್ಟು ಅಲ್ಪಸಂಖ್ಯಾತರಿಗೆ ಓಲೈಕೆಗೋಸ್ಕರ ಎಲ್ಲ ಟೆಂಡರ್ಗಳಲ್ಲಿ 4% ಧರ್ಮಾಧಾರಿತವಾದ ಯಾವುದೇ ರೀತಿಯ ರಿಸರ್ವೇಷನ್ ನಮ್ಮ ಸಂವಿಧಾನ ವಿರೋಧ ಮಾಡುತ್ತೆ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡುವಂಥ ಪ್ರಿಯಾಂಕಾ ಖರ್ಗೆ ಅವರೇ, ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ ಇಲ್ಲಿ ಲೋಪ ಆಗ್ತಾ ಇದೆ. ಧರ್ಮಾಧಾರಿತವಾದಂಥ ಇವತ್ತು ರಿಸರ್ವೇಷನ್ ಟೆಂಡರ್ನಲ್ಲಿ ಕೊಡ್ತಕ್ಕಂಥ ತೀರ್ಮಾನ ಸರ್ಕಾರ ತಗೊಳ್ಳುತ್ತೆ. ಖರ್ಗೆ ಅವರಾಗಲಿ, ದಲಿತರಾಗಲಿ, ಹಿಂದುಳಿದವರಾಗಲಿ ತುಟಿ ಬಿಚ್ಚೋದಿಲ್ಲ. ಯಾಕೆ? ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ತುಟಿ ಬಿಚ್ಚಿದ್ರೆ ನಿಮ್ದು ಏನಾದರೂ ತೊಂದರೆ ಆಗುತ್ತೆ ಅಂತನಾ? ಹಿಂದುಳಿದ ವರ್ಗದವರಿಗೆ ನಿಜವಾಗ್ಲೂ ಸಿಗಬೇಕಾದಂಥ ನ್ಯಾಯ ಈ ಸರ್ಕಾರದಲ್ಲಿ ಸಿಗ್ತಾ ಇಲ್ಲ. ದಲಿತರ ಉದ್ಧಾರಕ್ಕೆ ಆಗಿ ಮೀಸಲಿಟ್ಟಂಥ ಹಣ ಅದನ್ನು ಡೈವರ್ಟ್ ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಬಳಸ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಸೇರಿದಂತೆ ಯಾವುದೇ ದಲಿತ ಮುಖಂಡರು ಇದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವ ಸಾಧನೆ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ? ಇವತ್ತು ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಯುದ್ಧ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಯವರೇ, ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ? ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ನೀವು ಹೇಳ್ತೀರಿ ಪಕ್ಕದ ರಾಜ್ಯದಲ್ಲಿ ನಮಗಿಂತ ಹೆಚ್ಚಿದೆ. ಪಾಪ ಸಿದ್ದರಾಮಯ್ಯನವರು ಪಕ್ಕದ ರಾಜ್ಯಗಳಿಗೆ ಅಷ್ಟೇ ಹೋಗಿದ್ದಾರೆ. ಇನ್ನು ಸ್ವಲ್ಪ ದಿನ ಹೀಗೆ ತಾಳಿದರೆ ಪಾಕಿಸ್ತಾನ್, ಬಾಂಗ್ಲಾದೇಶ, ಶ್ರೀಲಂಕಾದಲ್ಲಿ ನಮಗಿಂತ ಹೆಚ್ಚಿದೆ, ಅದಕ್ಕಾಗಿ ನಾವು ಬೆಲೆ ಹೆಚ್ಚಳ ಮಾಡಿದ್ದೇವೆ ಅನ್ನುವಂಥ ದಿನ ಕರ್ನಾಟಕದ ಜನತೆ ಮುಂದೆ ನೋಡೋರಿದ್ದಾರೆ. ಈ ಕಾಂಗ್ರೆಸ್ಸಿನ ಭ್ರಷ್ಟ ಸರ್ಕಾರದ ನೇತೃತ್ವದಲ್ಲಿ ಏನು ನಡೀತಾ ಇದೆ? ಇಲ್ಲಿ ಮರಳು ದಂಧೆ, ಅವ್ಯಾತವಾಗಿ ನಡೀತಾ ಇರುವಂಥ ಡ್ರಗ್ಸ್ ದಂಧೆ, ಇದಕ್ಕೆ ಯಾವುದೇ ರೀತಿಯ ಕಡಿವಾಣ ಇಲ್ಲ. ಹೋಮ್ ಮಿನಿಸ್ಟ್ರಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಏನು ನಡೀತದೆ ಗೊತ್ತಿಲ್ಲ. ಎಲ್ಲ ನಡೆದ ಮೇಲೆ ಹೋಮ್ ಮಿನಿಸ್ಟ್ರು ಬಂದು ಹೇಳ್ತಾರೆ ಪಾಪ ಅವರು ಅಮಾಯಕರು, ಅವ್ರಿಗೆ ಗೊತ್ತಿರಲಿಲ್ಲ. ಆತಂಕವಾದಿಗಳು, ದೇಶ ವಿರೋಧಿಗಳು ನಮ್ಮ ಗೃಹ ಸಚಿವರಿಗೆ ಅಮಾಯಕರಾಗಿ ಕಾಣ್ತಾರೆ. ಪಾಕಿಸ್ತಾನ ವಿರುದ್ಧ ಜೈಕಾರ ಹಾಕುವಂಥವರು ಅವರಿಗೆ ಒಳ್ಳೆಯರಾಗಿ ಕಾಣ್ತಾರೆ, ಅಮಾಯಕರಾಗಿ ಕಾಣ್ತಾರೆ. ದೇಶದ ಪರವಾಗಿ ಹೋರಾಟ ಮಾಡುವಂಥವರು ಕ್ರಿಮಿನಲ್ಗಳಾಗಿ ಕಾಣ್ತಾ ಇದ್ದಾರೆ ಇವರಿಗೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ, ಬೆಲೆ ಏರಿಕೆ, ಜನ ತತ್ತರಿಸಿ ಹೋಗಿದ್ದಾರೆ. ಜನರ ರಕ್ತವನ್ನು ಹಿಂಡುವಂಥ ಈ ಸರ್ಕಾರ ಜನರಿಗೆ ಇದು ಬೇಕಾಗಿಲ್ಲ. ಇವತ್ತು ಯಾವ ಮುಖ ಇಟ್ಕೊಂಡು 2 ವರ್ಷದ ಸಾಧನೆ ನೀವು ಮಾಡಲಿಕ್ಕೆ ಹೊರಟಿದ್ದೀರಿ? ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನೀವು ಏನು ಅಭಿವೃದ್ಧಿ ಮಾಡಿದ್ದೀರಿ ಅಂತ ತೋರಿಸಬೇಕಾಗಿದೆ. ಯಾವ ಹೊಸ ಯೋಜನೆಗಳು ಇಲ್ಲಿ ಬಂದಿದ್ದಾವೆ, ಯಾವ ಇಂಡಸ್ಟ್ರಿಗಳನ್ನು ಇಲ್ಲಿ ತಂದಿದ್ದೀರಿ? 17-18 ಸಾವಿರ ಪೋಸ್ಟ್ಗಳು ಖಾಲಿ ಇದೆ, ಇಲ್ಲಿ ಕಟ್ತೀವಿ ಅಂತ ಹೇಳಿದಿರಿ, ಅವುಗಳನ್ನು ತುಂಬಿಕೊಳ್ತೀವಿ ಅಂತ ಹೇಳಿದ್ರಿ. 2 ವರ್ಷ ಆದರೂ ಕೂಡ ಅದನ್ನು ತುಂಬುವಂಥ ಕೆಲಸ ಮಾಡಲಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈ 2 ವರ್ಷದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿಯ ಜನರ ಕಷ್ಟ ನೋವುಗಳನ್ನು ಕೇಳಬೇಕಾಗಿತ್ತು. ಅವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ? ಶಾಸಕರಿಗೆ ಸುಪಾರಿ ಕೊಡ್ತಾ ಇದ್ದಾರೆ. ನಿರಂತರವಾಗಿ ಇಲ್ಲಿ ಎಲ್ಲ ರೀತಿಯ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಯಾವುದೇ ರೀತಿಯ ಕಡಿವಾಣ ಇಲ್ಲ. ಇವತ್ತು ಆಸ್ಪತ್ರೆಯಲ್ಲಿ ಹೋಗ್ತಕ್ಕಂಥ ರೋಗಿಗಳಿಗೆ ಕೂಡ, ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥ ರೋಗಿಗಳು ತೋರಿಸ್ಕೊಳ್ಳಿಕ್ಕೆ ಹೋದ್ರೆ OPD ಚಿಟ್ಟಿ ಕೂಡ ಅದಕ್ಕೂ ಕೂಡ ಹೆಚ್ಚು ಮಾಡಿದಿರಿ. ಸರ್ಕಾರ, ಕೇಂದ್ರ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಆಯುಷ್ಮಾನ್ ಮತ್ತು ಜನೌಷಧಿ ಕೇಂದ್ರಗಳನ್ನು ಎಲ್ಲ ಕಡೆ ತೆರಿಬೇಕು ಅಂತ ಮಾಡಿದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳಿಗೆ ಸ್ಥಳ ಇಲ್ಲ ಅಂತಕ್ಕಂಥ ಮಾತನ್ನು ನೀವು ಹೇಳ್ತೀರಿ. ನೀವು ಯಾವ ಮೆಡಿಕಲ್ ಮಾಫಿಯಾಗೆ ಒಳಪಟ್ಟು ಇವತ್ತು ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದೀರಿ? ಸುದ್ದಿಗೋಷ್ಠಿಯಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್, ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಸಂತೋಷ್ ಹಾದಿಮನಿ, ಬಾಬು ಹಾಗರಗುಂಡಗಿ, ಲಿಂಗರಾಜ್ ಬ್ರಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಬೆಳೆ ವಿಮೆ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ನಗರದಲ್ಲಿ ಧರಣಿ ಸತ್ಯಾಗ್ರಹ. ಮೇ 20ರಂದು ಕಲಬುರಗಿಯಲ್ಲಿ ಕಾರ್ಮಿಕರ ಬೃಹತ್ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್.
ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಸರ್ಕಾರ ಬಿಡುಗಡೆ ಮಾಡಿದ ಬೆಳೆ ವಿಮೆ ಹಣವನ್ನ ರೈತರ ಅಕೌಂಟ್ಗೆ ಜಮಾ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ದಯಾನಂದ್ ಪಾಟೀಲ್ ನೇತೃತ್ವದಲ್ಲಿ ನಗರದ ಜಗತ್ವೃತ್ತದಲ್ಲಿ ಇರುವ ಬಸವೇಶ್ವರ ಪ್ರತಿಮೆ ಎದುರು ಸಾಂಕೇತಿಕ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ ರೈತರು ಕಳೆದ ಮಾರ್ಚ್ ತಿಂಗಳಲ್ಲಿ ರೈತರಿಗೆ ಸಿಗಬೇಕಾದ ಬೆಳೆ ವಿಮೆ ಹಣ ಮಂಜೂರಾತಿಗಾಗಿ ಪ್ರತಿಭಟನೆ ನಡೆಸಲಾಗಿತ್ತು. ಅದರಂತೆ ಸರ್ಕಾರ 667.73 ಕೋಟಿ ರೂಪಾಯಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿತ್ತು. ಆದರೆ ಈವರೆಗೂ ರೈತರ ಖಾತೆಗೆ ಹಣ ಜಮಾವಾಗಿಲ್ಲ. ಮಳೆಗಾಲ ಆರಂಭವಾಗಿದ್ದರಿಂದ ರೈತರು ಸಾಲ ಸೂಲ ಮಾಡಿ ಬಿತ್ತನೆಗೆ ಅಣಿಯಾಗ್ತಿದ್ದು, ಇದರ ಮಧ್ಯೆ ರೈತರು ಬೆಳೆ ವಿಮೆ ಹಣ ಸಿಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆಂದು ಕೂಡಲೇ ಸರ್ಕಾರ ಘೋಷಣೆ ಮಾಡಿದಂತೆ ಬೆಳೆ ವಿಮೆ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ರೈತರು ಮಾರ್ಚ್ ತಿಂಗಳಲ್ಲಿ ಉಗ್ರವಾದ ಹೋರಾಟ ಮಾಡಿದರು. ಎತ್ತಿನ ಬಂಡಿಗಳ ಮೂಲಕ ಸಾವಿರಾರು ಜನ ರೈತರು ಬಂದು 3 ದಿನಗಳ ಕಾಲ ವಿಧಾನಸೌಧದ ಎದುರು ರಾತ್ರಿ ಬೆಳಗನ ಬಿಸಿಲಂದ್ರೆ ಬಿಸಿಲಿತ್ತು, ಬಸವಣ್ಣಗೆ ರಸ್ತೆಗೆ ಕಟ್ಟಿ ಮೇವು ನೀರಿನ ವ್ಯವಸ್ಥೆ ಮಾಡಿಕೊಂಡು ಹೋರಾಟ ಮಾಡಿದ್ರು. ಅಂಥ ಒಂದು ಹೋರಾಟಕ್ಕೆ ನೇರವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಬರಲಿಲ್ಲ. ಜಿಲ್ಲಾಧಿಕಾರಿಗಳು ಕೂಡ 2-3 ದಿನ ಊರಾಗಿರಲಿಲ್ಲ. ನಂತರ ಬಂದಂಥ ದಿನದಲ್ಲಿ ರೈತರಿಗೆ ಒಂದು ಆಶ್ವಾಸನೆ ಕೊಟ್ಟರು. ಸರ್ಕಾರದಿಂದ 667 ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ನಾವು ಕೊಡಿಸ್ತೀವಿ ಅಂತ ಹೇಳಿ ಅವತ್ತು ಕೊಟ್ಟಿರ್ತಕ್ಕಂಥ ಮಾತಿನ ಪ್ರಕಾರ 2 ತಿಂಗಳಾದರೂ ಕೂಡ ರೈತರಿಗೆ ಯಾವುದೇ ರೀತಿ 1 ರೂಪಾಯಿ ಕೂಡ ಅವ್ರ ಅಕೌಂಟಿಗೆ ಬಂದಿರೋದಿಲ್ಲ. ಹಾಗೆ ಅದು ಬೆಳೆ ವಿಮೆ ರೈತರು ಕಟ್ಟಿದ್ದಾಯಿತು, ಇನ್ಶೂರೆನ್ಸ್ ಕಂಪ್ನಿಲಿಂದ ಬರಬೇಕಾಗಿದ್ದು. ಅದೇ ರೀತಿ ತೊಗರಿ ಬೆಳೆ ನೆಟ್ಟೆ ಹೊಡೆದಿದ್ದಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಬೇಕಾಗಿತ್ತು, ಅದು ಕೂಡ ರೈತರ ಬೇಡಿಕೆಯಾಗಿತ್ತು. ಇವತ್ತಿನ ತನಕ 1 ರೂಪಾಯಿ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ, ಪರಿಹಾರನೂ ಕೊಟ್ಟಿಲ್ಲ, ವಿಮೆ ಹಣನೂ ಬಂದಿಲ್ಲ. ಹಾಗಾಗಿ ಇವತ್ತು ಕೆಲವೊಂದು ಮಾಧ್ಯಮಗಳದಾಗ ಪೇಪರ್ನಾಗ ಒಂದು ಕಡೆ 228 ಕೋಟಿ, ಒಂದು ಕಡೆ 190 ಕೋಟಿ ಏನೋ ಹೇಳಕತ್ತಾರ. ಆದರೆ ಅಧಿಕೃತವಾಗಿ ಯಾವುದೇ ಜಿಲ್ಲಾಧಿಕಾರಿಗಳಿಂದಾಗಲಿ ಸರ್ಕಾರದಿಂದಾಗಲಿ ರೈತ ಮುಖಂಡರಿಗೆ ಮಾಹಿತಿ ಕೊಟ್ಟಿಲ್ಲ, ರೈತರ ಅಕೌಂಟಿಗೆ ದುಡ್ಡು ಬಂದಿಲ್ಲ. ಇನ್ನು 15 ದಿನದಾಗ ಮುಂಗಾರು ಇವತ್ತು ಬಿತ್ತನೆ ಶುರುವಾಗ್ತೈತಿ. ಹಾಗಾಗಿ ಇವತ್ತು ರೈತರ ಬೇಡಿಕೆಯಾದ ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಉಚಿತವಾದ ಬೀಜ ಮತ್ತು ಗೊಬ್ಬರ ನಾವು ಸರ್ಕಾರದ ಪರವಾಗಿ ಕೊಡಬೇಕು. ಯಾಕಂದರೆ ಸರ್ಕಾರ ಹಲವಾರು ರೀತಿ ಉಚಿತ ಯೋಜನೆ ಕೊಡ್ಲತ್ತದ. ಅನ್ನದಾತನ ಸಲುವಾಗಿ ಇನ್ನೂ ಒಂದು ಯೋಜನೆ ಹಾಕೋರಿ, ನಿಮಗೆ ಎಷ್ಟೇ ಕಷ್ಟ ಆದರೂ ಕೂಡ ರೈತರಿಗೆ ಏನದಲ್ಲ ನೀವು ಉಚಿತವಾದ ರಸಗೊಬ್ಬರ ಮತ್ತು ಬೀಜಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ರೈತ ಮುಖಂಡರದ ಒಂದು ಆಗ್ರಹ ಅದ, ಈ ನಮ್ಮ ಫರ್ಟಿಲೈಸರ್ ಅಂಗಡಿಗಳು ಏನದಾವ ಅಲ್ಲಿ ಡುಪ್ಲಿಕೇಟ್ 2 ನಂಬರ್ ಅಂತ ಏನು ಹೇಳ್ತೀವಿ, ಡುಪ್ಲಿಕೇಟ್ ರಸಗೊಬ್ಬರಗಳು ಮತ್ತು ಎಣ್ಣೆಗಳೆಲ್ಲ ಮಾರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇದು ಅಧಿಕಾರಿಗಳು, ಕೃಷಿ ಅಧಿಕಾರಿಗಳ ಮೂಲಕ ಒಂದು ಸರಿಯಾದ ಒಂದು ನಿಗಾ ವಹಿಸಿ ರೈತರಿಗೆ ಮೋಸ ಹೋಲಾರ್ದಂಗೆ, ರೈತರಿಗೆ ಡುಪ್ಲಿಕೇಟ್ ಆದಂಥ ರಸಗೊಬ್ಬರಗಳು ಬೀಜಗಳು ಸಿಗ್ಲಾರ್ದಂಗೆ ಎಚ್ಚರಿಕೆ ವಹಿಸಬೇಕು. ರೈತರಿಗೆ 15 ದಿನದಾಗ ಇನ್ನು ಬಿತ್ತಣಿಕೆ ಅವ್ರು ಶುರು ಆಗ್ತೈತಿ, ಅವ್ರಿಗೆ ವ್ಯವಸ್ಥೆ ಮಾಡಬೇಕು. ಅವ್ರ ಅನುಕೂಲ ಆಗಂಗೆ ಅವ್ರ ಖಾತೆಗೆ ಬೆಳೆ ವಿಮೆ ಪರಿಹಾರ, ರೈತರಿಗೆ ತೊಗರಿ ಬೆಳೆ ನೆಟೆ ರೋಗದ್ದು ಮತ್ತು ಅವ್ರು ಕಟ್ಟಿರ್ತಕ್ಕಂಥ ವಿಮಾ ಪರಿಹಾರ, ವಿಮಾ ಕ್ಲೇಮ್ ಏನದ ಎರಡೂ ಕೂಡ ಅಕೌಂಟಿಗೆ ಜಮಾ ಮಾಡಿಸ್ಬೇಕಂತೇಳಿ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ. ನವ ಕರ್ನಾಟಕ ರೈತ ಸಂಘ ಮತ್ತು ವಕೀಲರ ಪರಿಷತ್ತಿನ ಸದಸ್ಯ ಅಂತ ನಿಂಗರಾಜ್ ಎಂಕಂಚಿ, ಕಲಬುರಗಿಯಿಂದ. ನಮಸ್ಕಾರ.
ಧರಣಿ ಸತ್ಯಾಗ್ರಹದಲ್ಲಿ ರೈತ ಮುಖಂಡರಾದ ಅಶೋಕ್ ಕುಮಾರ್ ಜಿ ಮಲ್ಲಪ್ಪ ಗೋಳ್, ದೊಡ್ಡಪ್ಪಣ್ಣ ಸೇಡಂ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೇ 20ರಂದು ಹಮ್ಮಿಕೊಳ್ಳಲಾಗಿದ್ದ ಸಾರ್ವತ್ರಿಕ ಮುಷ್ಕರವನ್ನು ಜುಲೈ 9ಕ್ಕೆ ಮುಂದೂಡಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎಂಬಿ ಸಜ್ಜನ್ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರ್ಮಿಕರಿಗೆ ಮರಣ ಶಾಸನ ಆಗಿರೋ 4 ಕಾಯ್ದೆಗಳನ್ನು ವಿರೋಧಿಸಿ ಹಲವು ಕಾರ್ಮಿಕ ಸಂಘಟನೆಗಳಿಂದ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಕಾರಣಾಂತರದಿಂದ ಮುಷ್ಕರವನ್ನು ಜುಲೈ 9ಕ್ಕೆ ಮುಂದೂಡಲಾಗಿದೆ. ಅದರ ಬದಲಾಗಿ ನಾಳೆ ದೇಶದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಬಿಎಂಬಿ ಸಜ್ಜನ್ ಅವರು ಹೇಳಿದ್ದಾರೆ. ವಿಷಯ ಇಲ್ಲ, ಇದರಲ್ಲಿ ಒಂದೇನು ಇಂಪಾರ್ಟೆಂಟ್ ಏನಂದರೆ, ನಾಳೆ ಅಖಿಲ ಭಾರತ ಮುಷ್ಕರ ಇತ್ತು ಇಡೀ ದೇಶಾದ್ಯಂತ. 15ನೇ ತಾರೀಕಿಗೆ ಎಲ್ಲ ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್, ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಸಭೆ ನಡೆಸಿ ದೇಶದಲ್ಲಿರ್ತಕ್ಕಂಥ ಒಂದು ಏನು ಇವತ್ತು ವಿಷಮ ಪರಿಸ್ಥಿತಿ ಉಂಟಾಗಿದೆ, ಅದರ ಹಿನ್ನೆಲೆಯಲ್ಲಿ ನಾಳೆ ನಡೀತಕ್ಕಂಥ ಮುಷ್ಕರವನ್ನು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳೆಲ್ಲರೂ ಕೂಡಿ ಅದನ್ನು ಮುಂದೂಡಿದ್ದಾರೆ. ಅದು ಜುಲೈ 9ಕ್ಕೆ ಅಖಿಲ ಭಾರತ ಮುಷ್ಕರವನ್ನು ಮುಂದೂಡಿದ್ದಾರೆ. ಇದು ಮುಖ್ಯವಾದ ಅಂಶ ಒಂದು. ಯಾಕಂದರೆ ನಾವು ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಟ್ರೇಡ್ ಯೂನಿಯನ್ಸ್, ಮತ್ತು ನಮಗೆ ದೇಶದ ಐಕ್ಯತೆ ಮತ್ತು ಭದ್ರತೆ ಬಗ್ಗೆ ಭಾಳ ಕಾಳಜಿ ಇರ್ತದೆ. ತಮಗೆ ಗೊತ್ತಿದ್ದ ಹಾಗೆ ಇತಿಹಾಸದ ಪುಟಗಳಲ್ಲಿ ನೋಡಿದ್ರೆ ಭಾರತದ ಸ್ವಾತಂತ್ರ್ಯಕ್ಕೆ ಸಲುವಾಗಿ ಮೊದಲ ಹೋರಾಟ ಮಾಡಿದವರು ಬೊಂಬೈನ ಮಿಲ್ ಕಾರ್ಮಿಕರು, ಕಲ್ಕತ್ತಾದ ಬಂದರು ಕಾರ್ಮಿಕರು, ಅವರೇ ಮೊದಲು ಸ್ವಾತಂತ್ರ್ಯದ ಹೋರಾಟದ ಕಿಡಿ ಹಚ್ಚಿದವರು. ಹೀಗಾಗಿ ನಮಗೆ ದೇಶದ ಸ್ವಾತಂತ್ರ್ಯ ಮತ್ತು ಭದ್ರತೆ ಕಾಳಜಿ ಇದೆ. ಆದ್ದರಿಂದ ಇವತ್ತೇನು ಪರಿಸ್ಥಿತಿ ಇದೆ ಈ ದೇಶದಲ್ಲಿ, ಮೊನ್ನೆ ಏನು ಯುದ್ಧ ಆಗಿ ವಿರಾಮ ಆಗಿದೆ, ಆದರೂ ಕೂಡ ದೇಶದಲ್ಲಿ ಆತಂಕದ ಒಂದು ಪರಿಸ್ಥಿತಿ ಇದ್ದರಿಂದ ಈಗ ಎಲ್ಲ ಕಾರ್ಮಿಕ ಸಂಘಟನೆಗಳು 15ನೇ ತಾರೀಕು ಸಭೆ ನಡೆಸಿ ಈ ಅಖಿಲ ಭಾರತ ಮುಷ್ಕರ, ನಾಳಿನ ಮುಷ್ಕರವನ್ನು ಜುಲೈ 9ಕ್ಕೆ ಮುಂದೂಡಲಾಗಿದೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾಳೆ 20ನೇ ತಾರೀಕು ಏನು ಒಂದು ನಾವು ಡೇಟ್ ಕೊಟ್ಟಿದ್ದೇವೆ ಮುಷ್ಕರದು, ಅವತ್ತಿನ ದಿವಸ ನಾಳೆಗೆ ನಾವು ಇಡೀ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಭಾರಿ ಪ್ರತಿಭಟನೆ ಮಾಡಬೇಕು. ಮತ್ತು ಏನು ಕಾರ್ಮಿಕ ವಿರೋಧಿ ಮತ್ತು ಅವರಿಗೆ ಮರಣ ಶಾಸನ ಆದಂಥ 4 ಕಾರ್ಮಿಕ ಸಂಹಿತೆಗಳು, 4 ಲೇಬರ್ ಕೋಡ್ಸ್, ಅವುಗಳ ಪ್ರತಿಕೃತಿಯನ್ನು ಎಲ್ಲ ಕಡೆಗೆ ದಹನ ಮಾಡಿ ಪ್ರತಿಭಟನೆ ಮಾಡಬೇಕಂತೇಳಿ ನಾಳಿನ ಕಾಲಿದೆ. ಇಟ್ಸ್ 2 ಪಾಯಿಂಟ್ಸ್. ಒಂದು, ನಾಳಿನ ಅಖಿಲ ಭಾರತ ಮುಷ್ಕರ ಮುಂದೂಡಿದ್ದು, ನಾಳಿನ ಬದಲಾಗಿ ನಾಳೆ ಇಡೀ ದೇಶದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ವ್ಯಾಪಕವಾಗಿ ಪ್ರತಿಭಟನೆ ಮಾಡಿ 4 ಮರಣ ಶಾಸನ ಆದಂಥ 4 ಲೇಬರ್ ಕೋಡ್ಗಳ ಪ್ರತಿಕೃತಿಯನ್ನು ದಾನ ಮಾಡಬೇಕಂತಾಗಿದೆ. ಆದರೆ ಭಾಗವಾಗಿ ನಾಳೆ ನಾವು ಗುಲ್ಬರ್ಗದಲ್ಲಿ ಕೂಡ ಅಂಥದ್ದೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನದಿಂದ DC ಆಫೀಸ್ವರೆಗೂ ಬಂದು ಅಲ್ಲಿಂದ ವಾಪಸ್ ತಿಮ್ಮಾಪುರ ಚೌಕಿಗೆ ಹೋಗಿ ಅಲ್ಲಿ ತಿಮ್ಮಾಪುರ ಚೌಕ್ನಲ್ಲಿ 4 ಕಾರ್ಮಿಕ ಸಂಹಿತೆಗಳು ಏನು ನಮಗೆ ಒಂದು ಮರಣ ಶಾಸನ ಆಗಿ ಬಂದಿದ್ದಾವೆ, ಅವುಗಳ ಪ್ರತಿಕೃತಿ ದಹನ ಕಾರ್ಯಕ್ರಮ ನಾಳೆಗೆ ಇರ್ತದೆ. ನಮ್ಗೆ ಗೊತ್ತಿದ್ದಾಗೆ ಈ 4 ಕಾರ್ಮಿಕ ಸಂಹಿತೆಗಳಿಂದ 29 ಕಾನೂನುಗಳಿದ್ದು ನಮಗೆ ಕಾರ್ಮಿಕ ರಕ್ಷಣೆಗಾಗಿ ನಾವು ಹೋರಾಟ ಮಾಡಿ ಗಳಿಸ್ತಕ್ಕಂಥ 29 ಕಾನೂನುಗಳನ್ನು ಮೊಟಕುಗೊಳಿಸಿ ಇವತ್ತು ಮೋದಿ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ತಂದಿದೆ. ಅದರ ಮುಖಾಂತರ ಇಡೀ ಒಂದು ವೇಳೆ ಅವರು 1920ರಲ್ಲೇ ತಂದಿದ್ದಾರೆ, 2020ರಲ್ಲೇ ತಂದಿದ್ದಾರೆ, ಆ ಕಾನೂನನ್ನು ಪಾಸ್ ಮಾಡಿದ್ದಾರೆ. ಆದರೆ ನಮ್ಮ ವಿರೋಧದಿಂದಾಗಿ, ವ್ಯಾಪಕ ವಿರೋಧದಿಂದಾಗಿ ಇಲ್ಲಿವರೆಗೂ ಅದನ್ನು ಜಾರಿಗೊಳಿಸಲಿಕ್ಕಾಗಿಲ್ಲ. ಆದರೆ ಇವತ್ತು ಯುದ್ಧ ನಡೆದರೂ ಕೂಡ, ಯುದ್ಧದ ಒಂದು ವಾತಾವರಣ ಇದ್ದರೂ ಕೂಡ ಆ ಎಲ್ಲ ಕಾನೂನುಗಳನ್ನು ಅದನ್ನು ಜಾರಿ ಮಾಡಲಿಕ್ಕೆ ತುಂಬ ಅವರು ಒತ್ತಡ ತರ್ತಾ ಇದ್ದಾರೆ ರಾಜ್ಯಗಳ ಮೇಲೆ, ಅದನ್ನು ಅಪ್ಲೋಡ್ ಮಾಡಿ ಕಳಿಸ್ರಿ ಅಂತೇಳಿ. ಈಗ ಮೊನ್ನೆ ತಮಗೆ ಗೊತ್ತಿದ್ದಾಗೆ ಕರ್ನಾಟಕದಲ್ಲಿ ಕೂಡ ಈ 4 ಸಂಹಿತೆಗಳನ್ನು ಜಾರಿ ಮಾಡಲಿಕ್ಕೆ ಮೊನ್ನೆಯಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ದವ್ರು ಒಂದು ಮೀಟಿಂಗ್ ಕರೆದಿದೆ ಎಲ್ಲ ಟ್ರೇಡ್ ಯೂನಿಯನ್ದು. ಅದೇ ಕಾನೂನುಗಳನ್ನು ಜಾರಿ ತರಲಿಕ್ಕೆ ಮಹಿಳೆಯರಿಗೆ 12 ತಾಸು ದುಡಿಸ್ಕೊಳ್ಳೋದು, ಕೆಲಸದ ಅವಧಿ ಹೆಚ್ಚು ಮಾಡೋದು, ಎಲ್ಲರಿಗೂ 8ರಿಂದ 12 ತಾಸು ಮಾಡೋದು, ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ದುಡಿಸ್ಕೊಳ್ಳೋದು, ಮತ್ತು ಈ
ಕಾರ್ಮಿಕ ಕಾನೂನುಗಳು ಇಲ್ಲಿವರೆಗೂ 100 ಜನ ಕಾರ್ಮಿಕರಿರ್ತಕ್ಕಂಥ ಕಾರ್ಖಾನೆ ಮುಚ್ಚಬೇಕಾದ್ರೆ ಅವರು ಸರ್ಕಾರದ ಅನುಮತಿ ಪಡಿಬೇಕಾಗಿತ್ತು, ಸರ್ಕಾರಕ್ಕೆ ನೋಟಿಸ್ ಕೊಡಬೇಕಾಗಿತ್ತು ಅವರು. ಆದರೆ ಈಗ ಏನು ಮಾಡಿದ್ದಾರೆ, ಈ ಒಂದೇಳು ಕಾನೂನಿನಲ್ಲಿ 100 ಅಲ್ಲ 300 ಜನ ಕಾರ್ಮಿಕರಿದ್ದರೆ ಮಾತ್ರ ಅಪ್ರೂವಲ್ ತೊಗೊಳ್ಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ನೀವು ಬೇಕಾದಾಗ ಮುಚ್ಚಿರಿ ತೆರೀರಿ, ಅದಕ್ಕೇನು ಇದು ಅವರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಅನ್ನೋ ಥರ ಇಂಥದ್ದೊಂದು ಆ ಕಾರ್ಮಿಕ ಸಂಹಿತೆಗಳು ಬಂದ ನಂತರ ಆಗ್ತದೆ. ಮತ್ತು ಈಗ ನಾವು ಕಾರ್ಮಿಕ ಸಂಘಗಳನ್ನು ನಾವು ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವುದು ಕಾರ್ಖಾನೆ ಇರ್ತಕ್ಕಂಥ ಎಷ್ಟು ಕಾರ್ಮಿಕರಲ್ಲಿ 10% ಕಾರ್ಮಿಕರು ನಿಮ್ಮ ಸಂಘದಲ್ಲಿ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತೇಳಿ ಹೊಸ ಕಾನೂನು ತರ್ತಾ ಇದ್ದಾರೆ. ಅಂದರೆ ಈ ದೇಶದ 80% ಕಾರ್ಮಿಕರನ್ನು ಕಾರ್ಮಿಕರ ಕಾನೂನುಗಳನ್ನು ಕಾನೂನು ಅಡಿಯಲ್ಲಿ ಹೊರಗಿಡಲಿಕ್ಕೆ ಇದೊಂದು ಪ್ರಯತ್ನ ಇದೆ. ಹೀಗಾಗಿ ಹಲವಾರು ಈ ಥರದ ಈಗ ಇದು ಬಂದರೆ ದೇಶದಲ್ಲಿ ಪರ್ಮನೆಂಟ್ ನೌಕರಿಗಳೇ ಇರೋದಿಲ್ಲ. ಎಲ್ಲ ಹೊರಗುತ್ತಿಗೆ, ಆ ಗುತ್ತಿಗೆ, ಕ್ಯಾಶುವಲ್ಲು, FTE ಅಂತ ಒಂದು ತರ್ತಾ ಇದ್ದಾರೆ, ಇನ್ನೊಂದು ಫಿಕ್ಸ್ಡ್ ಟೈಮ್ ಎಂಪ್ಲಾಯ್ಮೆಂಟ್ ಅಂತೇಳಿ. ಈಗ ಹೊರಗುತ್ತಿ ಕಾಂಟ್ರಾಕ್ಟ್ ವರ್ಕರ್ಸ್, ಕಾಂಟ್ರಾಕ್ಟ್ ಲೇಬರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದಿದೆ, ಅದರಲ್ಲಿ ಕೆಲವು ರಕ್ಷಣೆ ಇದ್ದಾವೆ ಕಾಂಟ್ರಾಕ್ಟ್ ವರ್ಕರ್ಸ್, ಗುತ್ತಿಗೆ ನೌಕರಿ. ಅದು ಕೂಡ ಇರೋದ್ರಿಂದ ಫಿಕ್ಸ್ಡ್ ಟೈಮ್ ಎಂಪ್ಲಾಯ್ಮೆಂಟ್ ಅಂತ ಒಂದು ಬರ್ತಾ ಇದೆ. ಅಂದರೆ ನೀವು ಯಾವಾಗ ಬೇಕಾದ ಕರಿಬೋದು, ಬೇಕಾದ ಮನೆಗೆ ಕಳಿಸ್ಬೋದು. ಈ ಥರ ಹಲವಾರು ಕಾನೂನುಗಳು ಕಾರ್ಮಿಕರ ವಿರುದ್ಧವಾಗಿ ಕಾರ್ಮಿಕ ಗುಲಾಮಗಿರಿಗೆ ತರ್ತಕ್ಕಂಥ ಈ 4 ಲೇಬರ್ ಕೋಡ್ಗಳನ್ನು ಇವತ್ತೇನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಬಹಳ ಇವುಗಳನ್ನು ಕರ್ನಾಟಕ. ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯುನ ನಾಗಯ್ಯ ಸ್ವಾಮಿ, ವಿಜಯಲಕ್ಷ್ಮಿ ರೇಮಠ, ಶೇಖಮ್ಮ ಕುರಿ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಷದ ಬಾಟಲಿ ಹಿಡಿದು ಪೊಲೀಸ್ ಕಮಿಷನರ್ ಕಚೇರಿ ಎದುರು ದಂಪತಿಗಳು ಪ್ರತಿಭಟನೆ. ಶಾಲಾ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಸವರಾಜ್ ಮತ್ತಿಮೂಡ್. ಯಾವ ಪುರುಷಾರ್ಥಕ್ಕೆ ಕಾಂಗ್ರೆಸ್ ಪಕ್ಷ ಸಾಧನಾ ಸಮಾವೇಶ ನಡೆಸುತ್ತಿದೆ, ರಾಜ್ಕುಮಾರ್ ಪಾಟೀಲ್ ಆಕ್ರೋಶ. ಬೆಳೆ ವಿಮೆ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ನಗರದಲ್ಲಿ ಧರಣಿ ಸತ್ಯಾಗ್ರಹ. ಮೇ 20ರಂದು ಕಲಬುರಗಿಯಲ್ಲಿ ಕಾರ್ಮಿಕರ ಬೃಹತ್ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.